ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲಾಸ್ಟ್ ಬ್ಲಾಗ್ ಏನಂದರೆ ಆಂಟಿ ಬಗ್ಗೆ ಒಂದು ಸ್ವಲ್ಪ ನಾನು ಡಿಸ್ಕ್ರೈಬ್ ಮಾಡಿ ಹೇಳಿದ್ದೀನಿ. ಏನಂದರೆ ಆಂಟಿದು ಒಳ್ಳೆತನ, ನಿನ್ನ ನೆಕ್ಸ್ಟ್ ನಾನು ಅಲ್ಲಿ ಬಿಟ್ಟು ಬಂದರೆ ಆಂಟಿ ಸಿಗ್ತಾರೋ ಇಲ್ವೋ, ನಾನು ಇರಬೇಕಾದ್ರೆ ಈ ಥರ ಟೈಮ್ ಸಿಗುತ್ತಾ ಇಲ್ವೋ ಗೊತ್ತಿದ್ದಿಲ್ಲ. ಹಾಗಾಗಿ ಒಂದು ಸತಿ ಮಾಡಿಬಿಡೋಣ ಅನಿಸ್ಬಿಡ್ತು. ಆಂಟಿ ಹೆಂಗಿದ್ರು ಅವ್ರ ಮನೆಗೆ ಕರೆದಿದ್ರಲ್ಲ, ಮತ್ತು ಸಿಚುವೇಶನ್ ಕೂಡ ಸೇಮ್. ನಾನು ಯಾವ ಕಂಟೆಂಟ್ ಬಗ್ಗೆ ಹೇಳಬೇಕಿತ್ತು ಆ ಸಿಚುವೇಶನ್ನೇ ನಡೆದಿದ್ದು. ಆಂಟಿ ಎಲ್ಲರಿಗೂ ಊಟ ಹಾಕ್ಕೊಂಡು ಬಂದಿದ್ದು. ಹಾಗಾಗಿ ಅದೊಂದು ಅವ್ರ ಬಗ್ಗೆ ಒಂದು ಸಣ್ಣ ನನ್ನ ಪರ್ಸ್ನಲ್ ಒಪಿನಿಯನ್ ಏನಿದೆ ಅದನ್ನ ನಿಮ್ಮ ಮುಂದೆ ತೆಗೆದಿಟ್ಟೆ. ಇನ್ನೂ ಈ ಥರ ತುಂಬ ಜನದ್ದು ಎಲ್ಲ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ. ಆದಷ್ಟು ಬೇಗ ಒಬ್ರೊಬ್ರದ್ದೇ ಅಂದರೆ ನನಗೆ ಪರ್ಸ್ನಲಿ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನಾನು ಫಸ್ಟ್ ವೀಡಿಯೋನ ವ್ಯೂ ಮಾಡ್ಬೋದು. ಇವತ್ತಿನ ವ್ಲಾಗ್ ಏನಂದರೆ ಟೆಂಪಲಿಗೆ ಹೋಗಬೇಕು. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಸ್ನಾನ ಎಲ್ಲ ಆಗಿ ಫೇಸಿಗೆಲ್ಲ ರೆಡಿ ಆಗಿದೆ. ಫೇಸಿಗೆ ಹಂಗೇನು ನಾನು ರೆಡಿ ಆಗೋದಿಲ್ಲ, ಜಸ್ಟ್ ಲಿಪ್ ಬಾಮ್ ಹಚ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಇನ್ನು ಪ್ರಮೋದ್ ಅವರು ರೆಡಿ ಆಗ್ತಿದ್ದಾರೆ. ಅವ್ರು ಆದ ತಕ್ಷಣ ನನ್ನ ಡ್ರೆಸ್ ಒಂದು ವೇರ್ ಮಾಡ್ಕೊಂಡು ಹೊರಡ್ತೀವಿ. ಶ್ರೇಯಾಂಶಿನೂ ಮಲಗಿದ್ದಾನೆ, ಅವ್ನು ಎದ್ದೋಳಷ್ಟರಲ್ಲಿ ನಾವು ಬೇಗ ಬರಬೇಕು. ಯಾಕಂದರೆ ಇವಾಗ ನಾವು ಹೋಗ್ತಾ ಇರೋದು 8 ಗಂಟೆ ಟೈಮ್. 8:30 ಅಷ್ಟರಲ್ಲಿ ನಾವು ಇಲ್ಲಿ ತಲುಪಬೇಕು. ಅಮ್ಮ ಕೆಲ್ಸಕ್ಕೆ ಹೋಗಬೇಕಲ್ಲ, ಹಾಗಾಗಿ ಇಲ್ಲಾಂದರೆ ಅಮ್ಮ ಲೀವ್ ಮಾಡಿದ್ರು ಮಾಡಿಬಿಡ್ತಾರೆ, ನಾವು ಬರೋದು ಲೇಟ್ ಆಗಿಬಿಡುತ್ತೆ ಅಂತ. ಹಾಗಾಗಿ ಆದಷ್ಟು ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಇವತ್ತು ನಾನು ಪ್ರಮೋದ್ ಅವ್ರು ಇಬ್ಬರೂ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಇದೊಂದು ಸ್ಪೆಷಲ್ ಪೂಜೆ ಮಾಡ್ಸೋಕ್ಕಿದೆ. ಅಂದರೆ ಅಜ್ಜನ ಪೂಜೆ ಮಾಡೋಕ್ಕಿದೆ. ಅಮ್ಮ ಇದ್ದಾರಲ್ಲ, ನಮ್ಮ ಸುಳ್ಳು ಅಮ್ಮನ ಅಪ್ಪನ ಪೂಜೆ ಮಾಡೋಕ್ಕಿದೆ. ಪೂಜೆ ಅವ್ರದ್ದು ಹೆಸರಲ್ಲಿ ಒಂದು ಪೂಜೆ ಮಾಡ್ಸೋಕ್ಕಿದೆ. ಹಾಗಾಗಿ ನಾನು ಪ್ರಮೋದ್ ಅವ್ರು ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ದೀವಿ. ಅಜ್ಜನ ಹೆಸರಲ್ಲಿ ಪೂಜೆ ಮಾಡಿಸಿ ಇನ್ನು ಮನೆಗೆ ಬಂದು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ತೋರಿಸೋಗ್ತೀನಿ. ಈಗ ಸದ್ಯಕ್ಕೆ ಬೇಗ ಬೇಗ ರೆಡಿ ಆಗೋಲ್ಲ ಅಂದರೆ ಪ್ರಮೋದ್ ಅವ್ರು ಬೈತಾರೆ. ಅವ್ರಿಗೂ ವರ್ಕಿಗೆ ಟೈಮ್ ಆಗುತ್ತೆ, ಅಮ್ಮನಿಗೂ ವರ್ಕಿಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ರೆಡಿ ಆಗೋಣ ಬನ್ನಿ. ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ಪ್ರಮೋದ್. ಇಲ್ಲಿ ಕಾಯಿ ಮತ್ತು ಹೂ ತಗೊಂಡಿದ್ದೀನಿ. ಇನ್ನು ಅಗರಬತ್ತಿ ಅಚ್ಚನ ಅಂಗಡಿಯಲ್ಲಿ ತಗೊಂಡು ಹೊರಡಬೇಕು. போயிட்டு வரோம். போயிட்டு வராச்சா? ಪ್ರಮೋದ್ ಅವರು ಇವಾಗ ಸ್ಕೂಟಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಟೆಂಪಲ್ ಮುಂದೆ ನಿಲ್ಲಿಸಿದ್ರೆ ಬೇರೆ ಗಾಡಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿ ಹೋಗೋಣ ಅಂತ ಇಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದೀವಿ. ಹಿಂಗೆ ಸ್ಟ್ರೈಟ್ ಹೋದ್ರೆ ಟೆಂಪಲ್ ಇಲ್ಲೇ ಕಾಣುತ್ತೆ ನೋಡಿ. ಟೆಂಪಲಿಂದು ಏನು ಹೇಳ್ತಾರೆ ಅದು ಕಳಸ. ಗೈಸ್ ಇವಾಗ ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ಆ್ಯಕ್ಚುಲಿ ಏನೋ ಪೂಜೆ ಇದೆ ಅನಿಸುತ್ತೆ. ಭಟ್ರು ಏನೋ ರೆಡಿ ಮಾಡ್ಕೊತಾ ಇದ್ದಾರೆ. ನಮಗೆ ಬೇಗ ಪೂಜೆ ಮಾಡ್ಕೊಡ್ತಾರೆ ಗೊತ್ತಿಲ್ಲ. ಈಗ ಆಲ್ರೆಡಿ ಟೈಮ್ ಆಗಿದೆ, ಅಮ್ಮನೂ ಕೆಲಸಕ್ಕೆ ಹೋಗಬೇಕು. ನೋಡೋಣ, ಆದಷ್ಟು ಬೇಗ ಪೂಜೆ ಮಾಡಿಸ್ಕೊಂಡು ಹೊರಡೋಣ. ಇಲ್ಲಿ ನೋಡಿ ಏನೋ ಹೋಮ ಇದೆ ಅನಿಸುತ್ತೆ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ.
ಗೈಸ್ ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗ ಮನೆ ಕಡೆ ಹೊರಟ್ವಿ ನಾವು. ಪ್ರಮೋದವ್ರು ಓಡೋಗ್ತಿದ್ದಾರೆ ಶ್ರೇಯಾಂಶ್ನ ಬಿಟ್ಟು. ಇವಾಗ ಅಮ್ಮ ಹೊರಟ್ರು ಮನೆಯಿಂದ. ಅಲ್ಲಿ ವಿಜಯಮ್ಮ ಹತ್ರ ಹೇಳೋಗಿದ್ದೀನಿ, ಅವ್ನು ಎದ್ದು ಬಂದರೆ ಹೊರಗೆ ಹೋಗಿ ನೋಡಿ ಅಂತ. ಶ್ರೇಯಾಂಶ್ ಎದ್ದಿರ್ತಾನೆ ಅಂತ ನಾವು ಸ್ಪೀಡಲ್ಲಿ ಬಂದ್ವಿ. ನೋಡ್ತಾ ಇನ್ನೂ ಮಲ್ಕೊಂಡೇ ಇದ್ದಾನೆ ಗೈಸ್. ಹಾಗಾಗಿ ಪ್ರಮೋದವ್ರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಾನು ಅವ್ರ ಜೊತೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳೋಣ ಅಂತ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇದು ಬ್ರೇಕ್ಫಾಸ್ಟಿಗೆ ಏನಪ್ಪ ಅಂದರೆ ವಾಂಗಿಬಾತ್ ಮಾಡಿದ್ದೀನಿ. ಹೇಗಿದೆ ಪ್ರಮೋದ್? ತಿಂದು ಹೇಳ್ಬೇಕು, ಸುಮ್ಮನೆ ಎಲ್ಲ ತಿಂದು ಹೇಳ್ಬೇಕು. ಬೇಗ ಗೈಸ್, ಬೇಗ ಅಂತ ಓವರ್ ಆ್ಯಕ್ಟಿಂಗ್ ಆಡೋದ್ರಲ್ಲಿ ಫಸ್ಟು ನೋಡಿ. ನೀಟಾಗಿ ಬರ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಗೈಸ್ ಮಸಾಲೆ ಕಮ್ಮಿ ಆಗಿದೆ, ಟೇಸ್ಟ್ ವೈಸ್ ಚೆನ್ನಾಗಿದೆ. ಹುಳಿ ಕಮ್ಮಿ, ಸ್ವಲ್ಪ ಮಸಾಲೆ ಕಮ್ಮಿ, ಉಪ್ಪು ಕಮ್ಮಿ, ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆದರೆ ಚೆನ್ನಾಗಿದೆ, ತಿನ್ಬೋದು. ನಮ್ಮ ಶ್ರೇಯಾಂಶ್ ನೋಡಿ 10 ಗಂಟೆಗೆ ಎದ್ದಿದ್ದಾನೆ. ನಾನು ಪ್ರಮೋದ್ ಅವರು ಪೂಜೆ ಆಗಿದೆ ಒಂದೇ ಉಸಿರಲ್ಲಿ ಓಡಿ ಬಂದರೆ ಇವಾಗ ಎದ್ದು ಕುತ್ಕೊಂಡು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದ. ಕ್ಯಾಮ್ರಾ ಆನ್ ಮಾಡ್ದ ಅಷ್ಟನಾ ನೋಡಿ ಎಷ್ಟು ಚಂದ ಪಾಸಾಗಿ ಕೂತಿದ್ದಾನೆ. ಏನದು ಅಬ್ಬ, ಏನು ಮಾಡಿದ್ದು ಸನ್ನಿ? ಹಾಂ ಅಚ್ಚಚ್ಚ ಅಚ್ಚಚ್ಚ ಎಲ್ಲೋದ್ರು? ಪ್ರಮೋದ್ ಪ್ರಮೋದ್ ಎಲ್ಲಿ? ಆಫೀಸ್ ಪೋಯಾ? ಮತ್ತೆ ಮಿತ್ತು ಚೆರೆಚ ಕಡೆಕ್ಕ ದಿವ್ಯಾ ಹಾಗಾದ್ರೆ ಕ್ಲಾಸಿಗೆ ಹೋಗ್ಲಾ? ನಾನು ಯಾಕೆ ಇಲ್ಲಿ ಇರೋದು ಸುಮ್ಮನೆ? ಶ್ರೇಯಾಂಶ್ ನನಗೆ ಒದಿಯೋದೆಲ್ಲ ಮಾಡ್ತಿರಲ್ಲ, ನನಗೆ ಹೊಡಿತಿರಲ್ಲ, ನಾನು ಹೋಗ್ತೀನಿ ಕ್ಲಾಸಿಗೆ. ಹೋಗೋದು ಬೇಡವಾ? ಶ್ರೇಯಾಂಶ್ ನೀವು ಯಾಕೆ ನೆನ್ನೆ ನೈಟ್ ಹತ್ತಿದ್ದು ಅಳ್ತಾ ಇದ್ರಲ್ಲ ನೆನ್ನೆ? ನೀವು ಯಾಕೆ ಅಳ್ತಾ ಇದ್ದಿದ್ದು ಹೇಳಿ? ಏಯ್ ಗೈಸ್, ಇವನು ರಾತ್ರಿ ಮಲ್ಗೋದಿಲ್ಲ, ನನಗೂ ಮಲ್ಗೋಕ್ಕೊಡೋದಿಲ್ಲ. ನನಗೆ ಕುದಕ್ಕೆ ನೋವಾಗಿ ಅಪ್ಪ ನನಗೆ ಸಹಿಸ್ಕೊಳಕ್ಕೆ ಆಗ್ತಿದ್ದಿಲ್ಲ ಆಯಿತಾ. ಇವನು ನೋಡಿದ್ರೆ ಮಲ್ಗ್ತಾನೂ ಇಲ್ಲ. ನನಗೆ ಮಧ್ಯರಾತ್ರಿ ಎದ್ದು ಅಳ್ತಾ ಇದ್ದಾನೆ, ಒದ್ದೆಲ್ಲ ಹಾಕ್ತಾನೆ, ಮೇಲಿಂದ ಜಂಪ್ ಮಾಡೋದು ನನ್ನ ಮೇಲೆಲ್ಲ ಮಾಡಿ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ. ಇವನು ಮಾತ್ರ ಆರಾಮಾಗಿ ಬೆಳಗ್ಗೆ 10 ಗಂಟೆ ತನಕ ಮಲಗಿದ್ದಾನೆ. ನಾನು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಇವನು ಇವಾಗ ಇದು ಓವರ್ ಆ್ಯಕ್ಟಿಂಗ್ ಆಡ್ತಾ ಇರೋದು ನೋಡಿ. ಹಾಗಾದರೆ ಎಲ್ಲರಿಗೂ ನೋಡಿ ಹಾಯ್ ಹೇಳಿ ಅಂದರೆ ಮಾತ್ರ ನಾನು ವಾಯ್ಸ್ ಕೊಡೋದು, ವಾಲ್ಯೂಮ್ ಕೊಡ್ತೀನಿ. ಬ್ರಷ್ ಮಾಡ್ತೀರಾ? ಬರೀ ಓವರ್ ಆ್ಯಕ್ಟಿಂಗ್ ನೋಡಿ ಕೈ. ಆ್ಯಕ್ಚುಲಿ ಅವನಿಗೆ ಹುಷಾರಿದ್ದಿಲ್ಲಲ್ಲ, ಅದಕ್ಕೆ ಅವ್ನು ನೆನ್ನೆ ಅಳ್ತಾ ಇದ್ದಿದ್ದು. ಅಂದರೆ ಜ್ವರ ಏನೂ ಬರ್ತಾ ಇದ್ದಿಲ್ಲ, ಸುಮ್ಮನೆ ಅವನಿಗೆ ಒಳಗೆ ಏನೋ ಇರಿಟೇಟ್ ಆ ಥರ ಫೀಲ್ ಆಗ್ತಿತ್ತು ಅನಿಸುತ್ತೆ, ಹಾಗಾಗಿ ಅಳ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ತುಂಬ ಹೊತ್ತಾಯಿತು ಅವನಿಗೆ ಮಲಗಿಸೋಷ್ಟರಲ್ಲಿ ಮಲಗಿಸಿ ಆಮೇಲೆ ನಾವು ಮಲ್ಕೊಂಡ್ವಿ. ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ ಗೈಸ್. ಇವನಿಗೆ ಜ್ವರ ಬಂದುಬಿಟ್ರೆ ನಮಗಂತೂ ನಿಜವಾಗ್ಲೂ ಎಲ್ಲ ಮನೆ ಒಂಥರ ಎಕೋ ಹೊಡೆದಂಗೆ ಆಗುತ್ತೆ, ಫುಲ್ ಸೈಲೆನ್ಸ್ ಇರುತ್ತೆ, ಒಂಥರ ಎಲ್ಲದೂ ಮುಖದಲ್ಲಿ ಬೇಜಾರಾಗುತ್ತೆ. ಇವನು ಹ್ಯಾಪಿ ಇದ್ರೇ ನಮ್ಮ ಮನೇಲಿ ಎಲ್ಲರೂ ಹ್ಯಾಪಿಯಾಗಿರೋದು. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ದೇವಸ್ಥಾನದಿಂದ ಹಣ್ಣುಕಾಯಿ ಏನು ತಗೊಂಡು ಬಂದಿದ್ದೆ
ಇದರಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ಈ ಹೂವದಲ್ಲೇ ಗಂಧ ಎಲ್ಲ ಹಾಕ್ಕೊಡ್ತಾರೆ. ನಾನು ಇದನ್ನ ಒಂದು ಈ ಥರ ಗಂಧ, ದೇವಸ್ಥಾನದ ಗಂಧ ಇಡೋಕ್ಕೆ ನಮ್ಮ ಮನೇಲಿ ಒಂದು ಬೌಲ್ ಇಟ್ಕೊಂಡಿದ್ದೀವಿ. ಈ ಗಂಧಗಳು ಏನಿದೆ ಎಲ್ಲ ತೆಗೆದು ಇದರೊಳಗೆ ಹಾಕೊಂಡು ಸ್ಟೋರ್ ಮಾಡಿ ಇಡೋದು. ಯಾವಾಗ ಬೇಕು ಅವಾಗ ತಗೊಂಡು ನಮಗೆ ಹಚ್ಕೊಳ್ಬೋದಲ್ಲ, ಅದಕ್ಕೆ. ಓಕೆ, ಬ್ಲರ್ ಆಗ್ತುಂಟು ಗೈಸ್ ನನ್ನ ಮೊಬೈಲ್ ಅಂತೂ. ನೋಡಿ, ಇಲ್ಲಿ ತೆಂಗಿನಕಾಯಿ ಒಳಗೂ ಹಾಕ್ಕೊಟ್ಟಿದ್ದಾರೆ ಗಂಧನ. ಈ ಥರ ಏನಾದರೂ ಸ್ಪೆಷಲ್ ಪೂಜೆ ಮಾಡಿಸಿದಾಗ ಹಿಂಗೆಲ್ಲ ಜಾಸ್ತಿ ಕೊಟ್ಟು ಕಳಿಸ್ತಾರೆ ಗಂಧ. ನಾವು ಮಲಯಾಳೀಸ್ ಎಲ್ಲ ಜಾಸ್ತಿ ಗಂಧನೇ ಹಣೆಗೆ ಇಡೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಹೂ ಕೊಟ್ಟಿದ್ದಾರೆ. ಈ ಹೂವನ್ನ ಇವಾಗ ಎಲ್ಲ ಇದು ಗಿಡಕ್ಕೆ ಹಾಕಬೇಕು. ಯಾಕಂದರೆ ದೇವಸ್ಥಾನದಿಂದ ತಂದಿದ್ದು ಹೂವನ್ನ ಮತ್ತೆ ದೇವ್ರ ರೂಮಲ್ಲಿ ಇಡಬಾರ್ದು. ಒಂದು ತಲೆಗೆ ಮುಡ್ಕೊಬೇಕು, ಇಲ್ಲಾಂದರೆ ಗಿಡಕ್ಕೆ ಹಾಕಬೇಕು. ಮತ್ತು ಇದು ಬನಾನಾ ಇದೆ ಪ್ರಸಾದ, ಇದು ಆಮೇಲೆ ಎಲ್ಲರಿಗೂ ಕೊಡೋಣ ಅಂತ ಇಲ್ಲಿಡ್ತೀನಿ. ನೆಕ್ಸ್ಟು ತೆಂಗಿನಕಾಯಿ ಸ್ವಲ್ಪ ಇದರೊಳಗೆ ಗಂಧ ಎಲ್ಲ ಆಗಿದೆಯಲ್ಲ, ಹಾಗಾಗಿ ಈ ಗಂಧ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಆಯಿತು, ಇನ್ನು ನೆಕ್ಸ್ಟ್ ಶನಿವಾರಕ್ಕೆ ಈ ಬುಟ್ಟಿ ಯೂಸ್ ಆಗುತ್ತೆ ನನಗೆ. ಇವಾಗ ವಾಶ್ ಮಾಡಿ ತೆಗೆದಿಟ್ಬಿಡ್ತೀನಿ. ಓಕೆ, ಇವಾಗ ನಮ್ಮ ಶ್ರೇಯಾಂಶ್ ಬ್ರಷ್ ಮಾಡ್ತಾಯಿದ್ದಾನೆ. ಅದಕ್ಕೆ ನಾನು ಬ್ರಷ್ ಮಾಡ್ಸಕ್ಕೆ ಕರ್ಕೊಂಬಂದರೆ ಓಡೋಗಿ ಮೊಬೈಲ್ ತರ್ತಿದ್ದಾನೆ. ಯಾಕೋ ಅಂದರೆ ವೀಡಿಯೋ ಮಾಡ್ತೀನಿ ಅಂತ ಅವಾಗ ಹೇಳ್ದಲ್ಲ ನೀನು ಬ್ರಷ್ ಮಾಡೋದು, ಈಗ ಬ್ರಷ್ ಮಾಡೋದು ವೀಡಿಯೋ ಮಾಡಿ ಹಾಕು ಅಂತ ಹೇಳಿ ತಗೊಂಡು ಬಂದಿದ್ದಾನೆ. ನೋಡಿ ನಮ್ಮ ಶ್ರೇಯಾಂಶ್ ಬ್ರಷ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾನೆ. ಇವಾಗ ವೀಡಿಯೋ ಮಾಡ್ತಿರೋದಕ್ಕೆ ಇಷ್ಟು ನೀಟಾಗಿ ಬ್ರಷ್ ಮಾಡ್ತಿರೋದು ಇವನು. ಇವಾಗ ಏನಾದರೂ ವೀಡಿಯೋ ಮಾಡಿಲ್ಲಂದರೆ ಬಾಯೊಳಗೆ ಬ್ರಷ್ ಹಾಕಿ ಬ್ರಷ್ ಆಯಿತು ಅಂತ ಹೇಳ್ಬಿಟ್ಟು ಕೊಟ್ಟು ಓಡೋಗ್ಬಿಡ್ತಿದ್ದ. ಇವಾಗ ನೋಡಿ ಅವನೇ ನೋಡ್ಕೊಂಡು ಬ್ರಷ್ ಮಾಡ್ತಿರೋದು. ಆಯಿತಾ, ದಿವ್ಯ ಮಾಡಿಸ್ಲಾ? ಮೇಲೆಲ್ಲ ನೀಟಾಗಿ ಬ್ರಷ್ ಮಾಡಬೇಕು, ನೀಟಾಗಿ ಯಾವ ಸೈಡ್. ಇಲ್ವಾ? ಸರಿ. ನಮ್ಮ ಶ್ರೇಯಾಂಶಿಂದು ಬ್ರಷ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ತಿಂದ. ಅವ್ನ ಫೇವ್ರೆಟ್ ವಾಂಗಿಬಾತ್ ಗೈಸ್. ಅದರಲ್ಲಿ ವಾಂಗಿ ಹಾಕ್ತೀವಲ್ಲ, ಏನು ಹೇಳ್ತಾರೆ ಬದನೆಕಾಯಿ, ಅದು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಎಲ್ಲ ಏನು ಮಸಾಲೆ ಎಲ್ಲ ಇಟ್ಕೊಂಡಿದ್ದಾಗ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಂದ್ರೆ ತುಂಬ ಇಷ್ಟ ನನಗೆ. ಅದನ್ನ ಹಾಕ್ಕೊಡು ಅಂತ ಬರೀ ಅದನ್ನೇ ತಿನ್ಕೊಂಡು ಕೂರ್ತಾನೆ. ಹಾಗಾಗಿ ಇವತ್ತು ಅವನಾಗೇ ದಿವ್ಯಾ ಅವ್ನ ಬಾಯಿಗೆ ಹಾಕಿದ ತಕ್ಷಣ ಆಯಿತು ಅಂತ ಹೇಳು, ಇನ್ನೊಂದು ಗುಪ್ ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಇವಾಗ ನಾನು ಕೇಳೋಕ್ಕಿಂತ ಮುಂಚೆನೇ ದಿವ್ಯಾ ಆಯಿತು ಅಂತ ಹೇಳ್ಬಿಟ್ಟು ತಿಂದ. ತುಂಬ ಖುಷಿ ಆಯಿತು. ಕಣ್ಣು ಬೀಳಬಾರ್ದು, ಯಾಕಂದರೆ ಇವತ್ತೇ ಒಂದು ತಿಂದಿದ್ದು. ಇವಾಗ ಅವನಿಗೆ ಟೈಮ್ ಕೊಟ್ಟಿದ್ದೆ ನಾನು, 11 o'clock ತನಕ ನೀನು ಟಿ ವಿ ನೋಡು, ಆಮೇಲೆ ನಾನು ಸ್ನಾನ ಮಾಡಿಸ್ತೀನಿ ಅಂತ. ಈಗ ಆಗಿದೆ ಟೈಮ್ 11 ಆಗಿ 12ಗೆ ಬಂದಿದೆ. ಇವಾಗ ಸ್ನಾನಕ್ಕೆ ಹೋಗೋಣವಾ, ಹೊರಡಲ್ವಾ? ಶ್ರೇಯಾಂಶ್ 12 o'clock ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಗೈಸ್ ಇವನು ಓವರ್ ಆ್ಯಕ್ಟಿಂಗ್ ಆಡ್ತಾನೆ. ಏಯ್ ನಡೀರಿ ಸ್ನಾನಕ್ಕೆ, ನಡೀರಿ. ಇವನು ಬರೀ ಗಲೀಜು ಗೈಸ್. ಇಲ್ಲಿ ನೋಡಿ ಸ್ನಾನ ಮಾಡೋಕ್ಕೆ ಬರ್ತಾಯಿಲ್ಲ ಶ್ರೇಯಾಂಶ್. ನೀವು ಗಲೀಜಾ? ಬ್ಯಾಡ್ ಬಾಯಾ ಗುಡ್ ಬಾಯಾ ಅದೇಳು? ಬ್ಯಾಡಾ ಗುಡ್ಡಾ? ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ ನೀವು ಹೇಳಿ, ಇಲ್ಲ ನಾನು ಟಿ ವಿ ಆಫ್ ಮಾಡಿಬಿಡ್ತೀನಿ. ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ? ಗುಡ್ ಬಾಯ್ನಾ? ಹಂಗಾದ್ರೆ ನಡೀರಿ ಸ್ನಾನ ಮಾಡಿ. ಓಕೆ, ನಮ್ಮ ಶ್ರೇಯಾಂಶ್ ಗುಡ್ ಬಾಯ್. ಇವಾಗ ಬೇಗ ಸ್ನಾನ ಮಾಡಿಸಿ ಬರ್ತೀನಿ. ಇವಾಗ ಒಂದು ಚಾನಲ್ ಅಡ್ವರ್ಟೈಸ್ಮೆಂಟ್, ಇವಾಗ ಕರ್ಕೊಂಡು ಹೋದ್ರೆ ಬರ್ತಾನೆ. ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಸ್ಟಾರ್ಟ್ ಆಗಿಬಿಟ್ರೆ ಬರೋದಿಲ್ಲ. ಇವಾಗ ಎಳ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಬನ್ನಿ. ಫೈನಲಿ ನಮ್ಮ ಶ್ರೇಯಾಂಶ್ ಸ್ನಾನ ಮಾಡ್ಕೊಂಡು ಇವಾಗ ಬಂದ. ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿದೆ ಗೈಸ್. ಯಾವಾಗಲೂ ಸ್ನಾನ ಮಾಡಿಸಿದ ತಕ್ಷಣ ನಾನು ಅವನಿಗೆ ದೇವ್ರ ಹತ್ರ ನಮಸ್ಕಾರ ಮಾಡಿಸ್ಕೊತೀನಿ. ಯಾಕಂದರೆ ಅವನಿಗೆ ತುಂಬ ದೃಷ್ಟಿ ಆಗೋದು ಜಾಸ್ತಿ. ಹಾಗಾಗಿ ನಾನು ನಂಬಿರೋ ದೇವ್ರಿನ ದುಳ್ತಾನು ತೊಗೊಂಡು ಬಂದಿದ್ದೀನಿ ನಾನು ಚಿಕ್ಕಮಂಗ್ಳೂರಿಂದ. ಅದನ್ನ ಯಾವಾಗಲೂ ನಾನೇಗೆ ಇಟ್ಟರೆ ನನಗೆ ಸಮಾಧಾನ. ಈಗ ನಾನು ಪೂಜೆ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದಾನೆ.
ಧೂಳ್ತಾ ಇಟ್ಕೊಂಡು ಬಂದರೆ ಸಾಕು ಶ್ರೇಯಾಂಶ್. ಇವನು ಇರೋದೆಲ್ಲ ಹಚ್ಕೊಂಡು ಬರ್ತಾನೆ ಗೈಸ್. ಒಂದು ಮಾಡು ಅಂದರೆ ಡಬಲ್ ಕೆಲಸ ಇವಂದು. ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿದ್ದು, ಮಾಡಿದ್ರ ದೇವ್ರಿಗೆ ನಮಸ್ಕಾರ? ಇದು ನೋಡಿ ಎಷ್ಟು ಹಚ್ಕೊಂಬಂದಿರ್ತಾನೆ. ಎಲ್ಲ ತಗೊಂಡು ಹಚ್ಕೊತ ಇದ್ದಾನೆ ಮೆಲ್ಲಕ್ಕೆ. ಆಯಿತಾ? ಬನ್ನಿ, ಆದರೆ ಬನ್ನಿ. ಪ್ರಾರ್ಥನೆ ಮಾಡ್ಕೊಂಡ್ರಾ? ಇದೇನು ಬಟ್ಟೆ ನಿಮ್ಮದು ಈ ಥರ ಇದೆಯಲ್ಲ? ಏನು ಪಂಚೆನಾ? ಚೆನ್ನಾಗಿ ಕಾಣ್ತಿದ್ದೀರಾ. ಅದೆಲ್ಲ ಅಷ್ಟು ಬೇಗ ಅರಿಶಿನ ಪುಡಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಟವಲಲ್ಲಿ. ದೇವ್ರಿಗೆ ಪೂಜೆ ಮಾಡಿ ಅಂದರೆ ಇರೋ ಬರೋದೆಲ್ಲ ಹಚ್ಕೊಂಡು ಬರ್ತೀರಲ್ಲ ಸನಿ. ಏನು ಅನ್ಸೋದಿಲ್ವ ನಿಮಗೆ? ಹಾಂ, ಅನ್ಸಲ್ವಾ? ಏನದು? ಸ್ಪೈಡ್ರ್ ಮ್ಯಾನಾ? ನಾನು ಕ್ವಶನ್ ಏನು ಕೇಳಿದೆ? ಅಲ್ಲಿ ಇರೋ ಕುಂಕುಮ ಎಲ್ಲ ಹಚ್ಕೊಂಡು ಅಲ್ಲೆಲ್ಲ ವೇಸ್ಟ್ ಮಾಡಿರ್ತೀರಲ್ಲ, ನಿಮಗೇನು ಅನ್ಸಲ್ವಾ? ಹಾಂ, ಅನ್ಸಲ್ಲ? ನೋ ಅಂತೆ. ಸರಿ, ಇವಾಗ ಹೋಗಿ ಮೇಕಪ್ ಮಾಡ್ಕೊಂಬನ್ನಿ. ಹೋಗಿ. ಎಲ್ಲಿ ನಿಮ್ಮ ಮೇಕಪ್ಪಿನ ಐಟಮ್ಸ್ ಎಲ್ಲ ಎಲ್ಲಿದೆ? ಹೋಗಿ ತಗೊಂಡು ಬನ್ನಿ, ನೋಡೋಣ ಏನೇನೆಲ್ಲ ಇದೆ ಅಂತ. ಕ್ರೀಮ್, ಚೀಪ್, ಪೌಡರ್, ಇಪ್ಪ ಕ್ರೀಮ್ ಹಚ್ಚಬೇಕು. ಇಪ್ಪ ಪೌಡರ್ ಹಚ್ಚಬೇಕು. ಹಿಂಗೆ ಹಾಕಬೇಕು. ಅಪ್ಪ ಫ್ರೈ ಮಾಡಬೇಕು. ಬಟ್ಟೆ ಬೇಕು, ರೆಡ್ ಕಲರ್, ಗ್ರೀನ್. ಚೆನ್ನಾಗಿ ಕಲಿಯಾ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಗುಡ್ ನೈಟ್. ನನಗೆ ಗೊತ್ತು ಶ್ರೇಯಾಂಶ್ ಮೇಕಪ್ ವಿಡಿಯೋ ನೋಡಿ ನೀವೆಲ್ಲ ತುಂಬ ಖುಷಿಯಾಗಿರ್ತೀರ ಅಂತ. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅವನಿಗೆ ಕಳಿಸಿದ್ದು, ನೀನು ಏನೇನು ಫೇಸಿಗೆಲ್ಲ ಅಪ್ಲೈ ಮಾಡ್ಕೊತೀಯ ಹೋಗಿ ತಗೊಂಡು ಬಾ ಅಂತೇಳಿ. ಅವ್ನು ತಗೊಂಡು ಬಂದನೇ ಅವ್ನು ಹೇಳ್ತಾನೆ, ದಿವ್ಯಾ ನಾನು ವೀಡಿಯೋ ಮಾಡಲಾ ಅಂತ ಕೇಳ್ದ. ನಾನು ಏನು ಮಾಡ್ತಾನೆ ನೋಡೋಣ, ಮಾಡಿದರೆ ನನಗೂ ಆಗುತ್ತಲ್ಲ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಆನ್ ಮಾಡಿ ಕೊಟ್ಟೆ. ಕ್ಯಾಮ್ರಾ ಆನ್ ಮಾಡಿ ಕೊಟ್ಟ ತಕ್ಷಣ ಅವ್ನು 1 by 1 ಇದು ಕ್ರೀಮು ಅದೇನು ಹೇಳಿದಾನೆ ಅದು. ಅದಾಗಂದ್ರೆ ಮತ್ತೆ ಅವನೇ ಆಫ್ ಮಾಡಿ ಕ್ಯಾಮ್ರಾನ ಮತ್ತು ನನ್ನ ಹತ್ರ ಕೇಳ್ತಾ ಇದ್ದಾನೆ. ಫಸ್ಟ್ ಕ್ಯಾಮ್ರಾ ಆಫ್ ಮಾಡಿಲ್ಲ, ನನ್ನ ಹತ್ರನೇ ಡೈರೆಕ್ಟ್ ಕೇಳಿದ, ದಿವ್ಯಾ ಏನು ಮಾಡಲಿ ನೆಕ್ಸ್ಟ್ ಅಂತ. ನಾನು ಅದಕ್ಕೆ ಕ್ಯಾಮ್ರಾ ಆಫ್ ಮಾಡು ಅಂತೇಳ್ಬಿಟ್ಟು ಆಫ್ ಮಾಡಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಅದೇ ನೀನು ಹೇಗೆಲ್ಲ ಮೇಕಪ್ ಮಾಡ್ತೀಯ ಅದನ್ನೆಲ್ಲ ತೋರಿಸು ಅಂತ ಹೇಳಿದಾಗ, ಗೈಸ್ ನಿಜವಾಗ್ಲೂ ಹೇಳ್ತೀನಿ, ನಾನು ಅವನಿಗೆ ಹೇಳೇ ಕೊಟ್ಟಿಲ್ಲ ಅವನಿಗೆ. ಅವನೇ ಮಾಡ್ಕೊಂಡ ವ್ಲಾಗಿಗೆ ಅವನೇ ಮಾಡಿರೋದು. ಕ್ರೀಮ್ ಹಚ್ಕೊತಿದ್ದೀನಿ, ಪೌಡರ್ ಹಚ್ಕೊತಿದ್ದೀನಿ, ಮತ್ತೇನೋ ಹೇರ್ ಕೂಮ್ ಮಾಡ್ಕೊತಿದ್ದು ಅಲ್ಲಿ ತನಕ ಮಾಡ್ದ. ನೆಕ್ಸ್ಟ್ ಆ ಬಟ್ಟೆನೂ ಅವನೇ ಇದು ಬಟ್ಟೆ ಹಾಕೊತಿದ್ದೀನಿ ಮತ್ತೇನೋ ಹೇಳ್ದಲ್ಲ ಅದು. ನನಗೆ ನಿಜವಾಗ್ಲೂ ಶಾಕ್ ಆಯಿತು, ಇವನು ಹೆಂಗೆ ಹೇಳ್ದ ಅಂತ. ನಾನು ನಿಜವಾಗ್ಲೂ ನನ್ನ ತಲೆಯಲ್ಲಿ ಇಲ್ಲವೇ ಇಲ್ಲ ಶ್ರೇಯಾಂಶ್ ಎಷ್ಟು ಮಾತಾಡ್ತಾನೆ ಅಂತ.
ನಾನು ಅಂದ್ಕೊಂಡು ಕೂಡ ಇತ್ತಿಲ್ಲ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮಾಡ್ತಾನೆ ಅಂತ. ನಾನು ಸುಮ್ಮನೆ ಮಾತಾಡಲಿ, ಏನು ಮಾತಾಡಿದ್ರು ವೀಡಿಯೋಲಿ ಹಾಕ್ಬಿಡೋಣ ಅಂತ ಸುಮ್ಮನೆ ಮಾಡಿಸಿದ್ದು. ನನಗಂತೂ ನಿಜವಾಗ್ಲೂ ಖುಷಿಯಾಗಿ ಆವಾಗಲೇ ಸ್ಪಾಟಲ್ಲೇ ವೀಡಿಯೋನ ಪ್ರಮೋದ್ ಅವ್ರಿಗೆ ಕಳಿಸ್ದೆ, ಅವ್ನು ಮಾತಾಡ್ತಿರೋದು ನೋಡಿ ಅಂತ. ಪ್ರಮೋದ್ ಅವ್ರು ಅದಕ್ಕೆ ಇದನ್ನ ಯೂಟ್ಯೂಬಲ್ಲಿ ಹಾಕಬೇಡ ಅಂದರೆ ಯಾಕೆ ಹಾಕ್ಬಾರ್ದು, ನನ್ನ ಮಗನ ಟ್ಯಾಲೆಂಟ್, ನನಗೆ ಪ್ರೌಡ್ ಫೀಲ್ ಆಗುತ್ತೆ, ನಾನು ಹಾಕ್ತೀನಿ ಅಂದೆ. ಅವ್ರ ದೃಷ್ಟಿ ಆಗುತ್ತೆ, ಅದಾಗುತ್ತೆ, ಇರುತ್ತೆ. ಇದ್ರಿಗಿಂತ ಸಣ್ಣ ಸಣ್ಣ ಮಕ್ಕಳು ಏನೇನೆಲ್ಲ ಮಾಡಿದ್ದಾರೆ, ಅವ್ರದ್ದೆಲ್ಲ ಹಾಕ್ತಾರೆ. ಆ ಮಕ್ಳಿಗೆ ದೃಷ್ಟಿ ಆಗಿದೆಯಾ? ಇಲ್ಲ. ನನಗೆ ದೃಷ್ಟಿ ಏನು ಆಗೋದಿಲ್ಲ. ಸಣ್ಣ ಮಕ್ಕಳು ಟ್ಯಾಲೆಂಟ್ ಏನಿದೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಎಲ್ಲರ ಮುಂದೆ ತೋರಿಸ್ಬೇಕು. ಆವಾಗಲೇ ಅವನಿಗೂ ಇನ್ನು ಬೇರೆಯವರೆಲ್ಲ ಹೇಳ್ಬೇಕಾದ್ರೆ ಅವನಿಗೂ ಇನ್ನೂ ಮಾಡೋಣ ಅನ್ಸುತ್ತೆ. ಇವಾಗ ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ಅಮ್ಮ ಹೇಗಿದ್ರು 2ರಿಂದ 3 ಸತಿ ನೋಡ್ತಾರೆ. ಅವಾಗ ಅವನು ಅಮ್ಮನ ಜೊತೆ ಕೂತ್ಕೊಂಡು ನೋಡ್ತಾನೆ. ಅವ್ನು ಬರೋ ಕಂಟೆಂಟ್ ಮಾತ್ರ ಅವ್ನು ಜಾಸ್ತಿ ನೋಡೋದು. ಅವಾಗ ಅವನಿಗೆ ಅನಿಸುತ್ತೆ ಅಲ್ಲ, ಇದು ನೋಡ್ಬೇಕಾದ್ರೆ ನಾನು ಬರ್ತಾಯಿದ್ದೀನಿ ಯೂಟ್ಯೂಬ್ ಅಂದರೆ ಅವನಿಗೆ ಗೊತ್ತಿಲ್ಲ. ಓಕೆ, ಮೊಬೈಲಲ್ಲಿ ಏನೋ ಬರ್ತಿದೆ, ಲೈಕ್ ಎಲ್ಲ ಬರೋದು ಅವನಿಗೆ ಗೊತ್ತಾಗುತ್ತೆ. ಲೈಕ್ ಕಮೆಂಟ್ ಅದೆಲ್ಲ ಇವಾಗ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವನಿಗೆ ಅದು ಖುಷಿ ಅನಿಸುತ್ತೆ, ನಾನು ಬರ್ತಾಯಿದ್ದೀನಿ ಅನ್ನೋ ಖುಷಿ ಅನಿಸುತ್ತೆ. ನೆಕ್ಸ್ಟ್ ಅವ್ನು ಮಾಡ್ಬೋದಲ್ಲ ಅಂತ. ನಾನು ಇಲ್ಲಿಂದ ಚಿಯರಪ್ ಮಾಡಿದ್ರೇ, ನಾನು ಆಗಿರ್ಬೋದು, ಪ್ರಮೋದ್ ಆಗಿರ್ಬೋದು, ಅಮ್ಮ ಅಚ್ಚ, ನಾವು ಚಿಯರ್ ಮಾಡಿದ್ರೇ ಅವ್ನು ಮುಂದಕ್ಕೆ ಬರೋದು. ನಾವು ದೃಷ್ಟಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಮಗು ಟ್ಯಾಲೆಂಟ್ನ ಹೊರಗೆ ಹಾಕ್ದಲೇ ಇದ್ದರೆ ಅದು ಅಲ್ಲೇ ಉಳ್ಕೊಂಡು ಬಿಡುತ್ತೆ. ಯಾಕಂದರೆ ಇದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರನ್ನ ನೋಡಿದ್ದೀನಿ. ನಾನು ಕೂಡ ಎಕ್ಸ್ಪೀರಿಯನ್ಸ್ ಆಗಿರೋದೆ. ನಮ್ಮ ಅಕ್ಕನೂ ಅಷ್ಟೇ, ಅಕ್ಕಂದು ಡ್ಯಾನ್ಸ್. ಬಟ್ ಅಮ್ಮನಿಗೆ ಆಸೆ, ಆದರೂ ಏನೋ ಅವಳಿಗೆ ಕಳ್ಸೋಕ್ಕಾಗಿಲ್ಲ. ಆದ್ರೂ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಎಲ್ಲರೂ ಹೇಳ್ತಾರೆ, ನೀನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದೆ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತಾಳೆ. ಹಾಗಾಗಿ ನಮ್ಮದೆಲ್ಲ ಟ್ಯಾಲೆಂಟ್ ಅಲ್ಲಿಗೇ ಸ್ಟಾಪ್ ಆಗೋಯ್ತು ಕೆಲವೊಂದು ರೀಸನಿಂದ. ಹಾಗಾಗಿ ನನ್ನ ಪ್ರಕಾರ ನನ್ನ ಮಗನ ಟ್ಯಾಲೆಂಟ್ ಎಲ್ಲಿಗೂ ಸ್ಟಾಪ್ ಆಗಬಾರ್ದು. ಅವ್ನಿಗೆ ಏನು ಇಷ್ಟ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಎಷ್ಟೇ ಕಷ್ಟ ಆದರೂ ನಾವು ಮಾಡಿಸ್ತೇವೆ. ಪ್ರಮೋದವರು ಮಾಡಿಸಲ್ಲ ಅಂತಲ್ಲ. ಬಟ್ ಅವನೇನಾದ್ರು ಜಾಸ್ತಿ ಎಕ್ಸ್ಟ್ರಾಸ್ ಮಾಡ್ಬೇಕಾದ್ರೆ ಪ್ರಮೋದವ್ರಿಗೆ ಹೆದರಿಕೆ, ನಾನು ಯೂಟ್ಯೂಬಲ್ಲಿ ಹಾಕಿಬಿಟ್ರೆ ಎಲ್ಲಿ ದೃಷ್ಟಿ ಆಗುತ್ತೋ, ಮಗುಗೆ ಜ್ವರ ಬರುತ್ತೆ, ಅದು ಇದು ಅಂತ. ಅದೆಲ್ಲ ನನಗನ್ಸುತ್ತೆ ಮೂಢನಂಬಿಕೆ. ಕೆಲವೊಮ್ಮೆ ಆಗುತ್ತೆ. ಬಟ್ ಯಾವುದೂ ಹಾಕಬೇಡ, ಯಾರೂ ನೋಡಬಾರ್ದು ಅಂದರೆ ಹಂಗಾರೆ ಎಷ್ಟು ಜನ ಮಕ್ಳದ್ದು ವೀಡಿಯೋ ಹಾಕ್ತಿದ್ದಾರೆ, ಹುಟ್ಟಿದ ಮಗುದು ತೆಗೆದೇ ಹಾಕ್ತಾರೆ. ಹಂಗಾರೆ ಆ ಮಗುಗೆ ದೃಷ್ಟಿ ಆಗಲ್ವಾ ಅನ್ನೋ ನನ್ನ ಕ್ವಶನ್. ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಅದಕ್ಕೆ ಏನಾದರೂ ಆಗಲಿ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಮಾಡಿದೆ. ಮತ್ತು ಇನ್ನೊಂದು ನನಗೆ ಶಾರ್ಟ್ಸಿಗೆ ಬೇಕಾಗಿತ್ತು, ಹಾಗಾಗಿ ಅವ್ನಿಗೆ ಇನ್ನೊಂದು ಸತಿ ಮಾಡಿಸ್ದೆ. ಬಟ್ ಅದು ಮಾಡಿಸ್ಬೇಕಾದ್ರೆ ಎಲ್ಲ ಮರ್ತೋಗ್ಬಿಡ್ತಾ ಇದ್ದಾನೆ. ಒಂದು ಸತಿ ವ್ಲಾಗಿಂಗ್ ಮಾಡಿದ್ನಲ್ಲ ಅಷ್ಟೇ. ಶಾರ್ಟ್ಸಿಂಗ್ ಮಾಡೋ ಅಂದರೆ ನನಗೊಂದು ಹಿಂಸೆ ಕೊಟ್ಟ. ಇವಾಗ ಮಾಡಿಸ್ತಾ ಇರೋದಿಲ್ಲ, ಅವನಾಗೆ ಮಾಡಿದ್ರೆ ಫಿಲ್ ಮಾಡಿಬಿಡ್ತಾನೆ ನೀಟಾಗಿ. ವ್ಲಾಗಿಂಗ್ ಮಾಡಿದಾನಲ್ಲ, ಇವಾಗ ನೋಡಿದ್ರಲ್ಲ ಆ ಥರ. ನನಗೆ ಫೋರ್ಸ್ಫುಲ್ ಮಾಡಿಸಿದ್ರೆ ಶಾರ್ಟ್ಸಲ್ಲಿ ಮಾಡಿಲ್ಲ ಅಂತಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಬಟ್ ಅವಾಗ ಕಟ್ ಮಾಡೋದು, ಆನ್ ಮಾಡೋದು, ಕಟ್ ಮಾಡೋದು, ಬರೀ ಅದೇ ಆಟ ಆಡ್ತಿದ್ದ. ಬಟ್ ಫೈನಲಿ ಶಾರ್ಟ್ಸು ಕೂಡ ಮಾಡಿದ್ದೀನಿ. ಆದಷ್ಟು ಬೇಗ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಖಂಡಿತವಾಗ್ಲೂ ನೋಡಲೇಬೇಕು. ನಿಮ್ಮ ಮನೆಯಲ್ಲೂ ಈ ಥರ ಎಲ್ಲ ಟ್ಯಾಲೆಂಟ್ ಇದೆ, ನಿಜವಾಗ್ಲೂ ಹೈಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂದರೂ ಮಗುದು ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ. ಆ ಮಗು ಮುಂದಿನ ದಿನಗಳಲ್ಲಿ ಯಾರಿಗೆ ಗೊತ್ತು, ಚೆನ್ನಾಗಿ ಒಳ್ಳೊಳ್ಳೆ ವೇದಿಕೆ ಹತ್ಬೋದು, ಹತ್ತಿಲ್ಲಂದ್ರೂ ಪರವಾಗಿಲ್ಲ, ಅದೊಂದು ಮೆಮೊರಿಯಾಗಿ ಉಳಿದಿರುತ್ತೆ. ನನಗೆ ನನ್ನ ಮಗನ ಮೆಮೊರಿ ಕ್ರಿಯೇಟ್ ಮಾಡಬೇಕು, ಹಾಗೆ ಅವನ ಜೊತೆ ನಂದು ಜರ್ನಿ ಏನಿದೆ ಆ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಅದೇ ಒಂದು ವೀಡಿಯೋ ಎಲ್ಲ ಆಗಾದ್ಮೇಲೆ ಅವನಿಗೆ ಇವಾಗ ಮಲಗಿಸಿದ್ದೀನಿ. ಲಾಸ್ಟ್ ಎಲ್ಲ ವೀಡಿಯೋಸ್ ಮಾಡಿದ್ನಲ್ಲ, ಅವ್ನು ಸಣ್ಣ ಫಸ್ಟ್ ವ್ಲಾಗ್ ಮಾಡಿದ್ದೀನಿ ನಾನು. ಅವನು ಐಟಮ್ಸ್ ಎಲ್ಲ ಇಟ್ಟಿರೋದು ಸಣ್ಣನೇ ಇರಬೇಕಾದ್ರೆ ಯಾವ ಐಟಮ್ಸ್ನೆಲ್ಲ ರೆಕಗ್ನೈಸ್ ಮಾಡಿ ತಗೊಂಬಂದು ಕೊಡೋದಾಗಿರ್ಬೋದು, ಮತ್ತು ಅವ್ನು ಸಾರಿ ಅಂತ ಹೇಳೋದು, ಏನೇನೋ ಇಂಗ್ಲೀಷ್ ವರ್ಡಿಗೆ ರೆಸ್ಪಾನ್ಸ್ ಮಾಡೋದು, ಆ್ಯನ್ ಅನ್ನೋದು, ಇದೆಲ್ಲ ಲಾಸ್ಟ್ ವೀಡಿಯೋಸ್ ನೋಡ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಅಯ್ಯೋ ಹಿಂಗೆಲ್ಲ ಮಾತಾಡಿದ್ನ ಅಂತಲೇ ಅನಿಸ್ತಾ ಉಂಟು ನನಗೆ. ಅಲ್ವಾ, ಆ ಲಾಸ್ಟ್ ವೀಡಿಯೋ ನೋಡ್ಬೇಕಾದ್ರೆ ನಂಗೆ ಹೆಂಗೆ ಅನಿಸ್ತಿದೆ, ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಇವಾಗ ಮಾಡಿರೋ ವೀಡಿಯೋಸ್ ನೋಡ್ಬೇಕಾದ್ರೆ ಇನ್ನೂ ಎಷ್ಟು ಖುಷಿ ಆಗ್ಬೋದು. ಹಾಗಾಗಿ ಏನಾದರೂ ಆಗಲಿ ಇವತ್ತು ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ ಅವನ ಹತ್ರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ವ್ಲಾಗ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಅವ್ನು ಮಾಡಲಿ ಅಂತ. ನನಗೂ ಇಷ್ಟ ಅವನು ಯಾವುದ್ರನ್ನಾದರೂ ಒಂದು ಸ್ವಲ್ಪ ಬೆಳಿಬೇಕು ಅಂತ. ನೋಡೋಣ, ದೇವ್ರು ಹೇಗೆ ಅವನ ಹಣೆಯಲ್ಲಿ ಹೇಗೆ ಬರೆದಿರ್ತಾರೆ, ಏನಾಗಬೇಕು ಅಂತ ಬರೆದ್ರೆ ಅದೇ ಆಗೋದು. ಅದೇ ನನ್ನದೊಂದು ಸ್ವಲ್ಪ ಲೈಟಾಗಿ ಫೋರ್ಸ್ ಇರುತ್ತೆ ಅವನಿಗೆ, ಒಂದು ಸ್ವಲ್ಪ ಈ ಥರ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೂ ಇರಲಿ, ಇನ್ವಾಲ್ವ್ ಆಗಲಿ ಅಂತ.
ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋ ಎಲ್ಲರೂ ಪ್ಲೀಸ್ ನೋಡಲೇಬೇಕು. ಅದು ನನ್ನ ಮಗ ಮೇಕಪ್ಪಿನ ವಿಡಿಯೋ. ಮಗಳಾಗಿದ್ದರೆ ಇನ್ನೂ ಚೆನ್ನಾಗಿ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಎಲ್ಲ ಮಾಡ್ತಿರ್ಲೇನೋ. ಬಟ್ ಐ ಆಮ್ ಹ್ಯಾಪಿ. ತುಂಬ ಖುಷಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೈಯೆಲ್ಲ ಸಿಕ್ಕಾಪಟ್ಟೆ ನೋಡ್ತಿದೆ ಗೈಸ್. ಯಾಕೆ ಅಂತ ಗೊತ್ತಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಆದರೂ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ವೀಡಿಯೋಸ್ ಮಾಡಲೇಬೇಕು. ಇನ್ನು ಮಾಡ್ತೀನಿ. ನನ್ನ ಮಗನ ಕೈಲೂ ಮಾಡಿಸ್ತೀನಿ. ಟಾಟಾ, ಮತ್ತೆ ಸಿಗ್ತೀನಿ. ಇವತ್ತಿನ ಕಿವಿ ಮಾತು. ಬದುಕಿನ ಎಲ್ಲ ಕಷ್ಟಗಳಿಗೂ 2 ಔಷಧಿಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.